ಒಳ ಮೀಸಲಾತಿ ಒಳ ಮೀಸಲಾತಿ ಜಾರಿಯಾಗಲಿ 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 ಜಾರಿಯಾಗಲಿ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಅದು ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಪರವಾಗಿ ಬಂದಿರೋದ್ರಿಂದ, ರಾಜ್ಯ ಸರ್ಕಾರಗಳಿಗೆ ಅಧಿಕಾರಿ ಇದೆ ಅಂತ ಹೇಳಿರೋದ್ರಿಂದ ಈಗಿನ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಭಾಳ ಜವಾಬ್ದಾರಿ ಇದೆ. ಇಷ್ಟು ದಿವಸ ನಮಗೆ ಇ ವಿ ಚಿನ್ನಯ್ಯ ಅವರ ಜಡ್ಜ್ಮೆಂಟ್ ಅಡ್ಡ ಇದೆ, ಮಾಡೋಕ್ಕೆ ಬರಲ್ಲ ಅಂತಿದ್ರು. ಈಗ ಇ ವಿ ಚಿನ್ನಯ್ಯ ಜಡ್ಜ್ಮೆಂಟ್ ತಪ್ಪಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಸಿದ್ದರಾಮಯ್ಯ ಅವರೇ ಮರು ದಿವಸ ನಾವು ಇದನ್ನು ಮಾಡ್ತೀವಿ ಸಂಧಾನಗಳ ಮುಖಾಂತರ, ಅದೇನು ಮತ್ತು ಎಲ್ಲರ ಜೊತೆಗೆ ಮಾತಾಡ್ಕೊಂಡು ಅವು ನಡೆಯಂಗಿಲ್ಲ. ಅವು ಸಂಧಾನಗಳು ಅಂತಂದರೆ ನಿಮಗೆ ಬೇಡ ಅಂತಾರೆ ಎಲ್ಲರೂ. ಸುಪ್ರೀಂ ಕೋರ್ಟ್ದು ದಟ್ ಈಸ್ ದಿ ಬೈಂಡಿಂಗ್. ಸುಪ್ರೀಂ ಕೋರ್ಟ್ಗೆ ಒಂದು ಬೈಂಡಿಂಗ್ ಕ್ಯಾರೆಕ್ಟರ್ ಇದೆ, ಅದು ನಿಮ್ಮ ಮೇಲೆ ಬೈಂಡಿಂಗ್ ಇದೆ. ನಾನು ಅವ್ರನ್ನ ಕೇಳಿ ಮಾಡ್ತೀನಿ ಇವ್ರನ್ನ ಕೇಳಿ ಮಾಡ್ತೀನಿ ಅಂತಿಲ್ಲ ಅದ್ರಾಗ. ಮತ್ತು ಇನ್ನೂ ಕೆಲವರು ಈಗಾಗಲೇ ನಿಮಗೆ ನಿಮ್ಮ ಬಾಯಿ ಮುಚ್ಚಿಸ್ಲಿಕ್ಕೆ ನಿಮ್ಮ ಜೊತೆಗಿರ್ತಕ್ಕಂಥವ್ರೆ ಡಾಟಾ ಇಲ್ಲ, ಸದಾಶಿವ ಆಯೋಗ ಇಲ್ಲ, ಮತ್ತು ನಿಮ್ಗೆ ಜನಸಂಖ್ಯೆ ಇಲ್ಲ, ಇವೆಲ್ಲ ಮಾತಾಡಿದ್ದಾರೆ ನಮ್ಮ ಗಮನಕ್ಕಿವೆ. ಆದರೆ ಜೆ.ಸಿ. ಮಾಧುಸ್ವಾಮಿ ಅವರ ರಿಪೋರ್ಟ್ನಲ್ಲಿ ಪ್ಯಾರಾ 3ರಲ್ಲಿ ಎ.ಜೆ. ಸದಾಶಿವ ಕಮಿಷನ್ನಲ್ಲಿ ಚರ್ಚಿಸಲಾದ ವಿವಾದಾಂಶಗಳನ್ನು ಎಲ್ಲದನ್ನು ಕೂಡ ನಾವು ರೆಕಮೆಂಡ್ ಮಾಡಿವಂತಲೇ ಅದರಾಗ ಸ್ಪಷ್ಟವಾಗಿ ಮಾತಾಡ್ತಾರೆ. ಮತ್ತಿನ್ನೇನು ಬೇಕು ನಿಮಗೆ ಅಂದರೆ ದತ್ತಾಂಶಗಳನ್ನೆಲ್ಲ ಕೂಡ ನೀವು ಸ್ವೀಕಾರ ಮಾಡಿರಿ. ರೆಕಮೆಂಡೇಷನ್ಸ್ ಸದಾಶಿವ ರೆಕಮೆಂಡೇಷನ್ಸನ್ನು ನೀವು ತಿರಸ್ಕರಿಸಿದಿರಿ. ಓಕೆ, ದತ್ತಾಂಶಗಳು ಯೂಸ್ ಮಾಡಿಕೊಡಲ್ಲ. ಮತ್ತೊಂದು ದತ್ತಾಂಶಗಳಿಗೆ ಮತ್ತೊಂದು ಸೆನ್ಸಸ್ಗೆ ಏನು ಅಗತ್ಯ ಇಲ್ಲ. ಇವೆಲ್ಲ ಒಂದು ವೇಳೆ ನೀವು ಆ ರೀತಿಗೆ ಮಾತಾಡಿದ್ರೆ ಅವೆಲ್ಲ ಕುಂಟು ನೆಪಗಳಾಗ್ತವೆ ಅಷ್ಟೇ. ಕುಂಟು ನೆಪಗಳನ್ನು ಮಾಡೋದು ಬಿಟ್ಟು ಬಿಡಬೇಕು ಕಾಂಗ್ರೆಸ್ನವರು. ಮೊದಲಿಂದ ಕೂಡ ಕಾಂಗ್ರೆಸ್ನವರು ಕುಂಟು ನೆಪಗಳನ್ನ ಮಾಡ್ತಾರೆ. ಈ ಹೋರಾಟವನ್ನು, ಈ ಒಂದು ನಮ್ಮ ನ್ಯಾಯಯುತವಾದಂಥ ಹೋರಾಟವನ್ನು ಏನಂತವಲ್ಲ ಒಂದು ರೀತಿಯಲ್ಲಿ ಪೋಸ್ಟ್ಪೋನ್ ಮಾಡ್ತಾ ಬಂದಂಥ ಮಂದಿ. ಅವ್ರ ಮೇಲೆ ನಮ್ಗೆ ಯಾವುದೇ ವಿಶ್ವಾಸ ಇಲ್ಲ ಅಂತ ಮಾತಾಡ್ತಾ ಇಲ್ಲ. ಆದರೆ ಅವ್ರು ಮಾಡಿದ್ದನ್ನು ಹೇಳ್ತಾ ಇದ್ವಿ ನಾವು. ಅವ್ರು ಮಾತಾಡ್ತಾರೆ, ಮಾಡಲ್ಲ. ಇವ್ರು ಮಾತಾಡ್ತಾರೆ, ಕಾಂಗ್ರೆಸ್ನವರು ಮಾಡಲ್ಲ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಮ ಜವಾಬ್ದಾರಿ ಇದೆ, ನೀವು ಮಾಡಲೇಬೇಕು. ಮಾದಿಗರಿಗೆ 6, ವಲಯರಿಗೆ 5.5, ತಿರುಮತಸ್ಥರಿಗೆ 1, ಈಗ ಲಂಬಾಣಿ ವಡ್ರ ಕೊರೋಚರಿಗೆ 4.5. ಇದನ್ನು ಆಲ್ರೆಡಿ BJP ಸರ್ಕಾರದವರು ಇರೋ ಕಾಲಕ್ಕೆ ಕಳಿಸಿದ್ದಾರೆ. ಇದು ಸರಿ ಅಂತ ನೀವು ಕಳಿಸಿದ್ರಿ ಸೆಂಟ್ರಲ್ಗೆ. ಮತ್ತು ನೀವು ನೆಪಗಳನ್ನು ಅಥವಾ ಮುಂದೂಡ್ತಕ್ಕಂಥದ್ದು, ಇನ್ನು ಜನಸಂಖ್ಯೆ ಬೇಕು ಅದು ಏನೇನು ಇಲ್ಲ ನಿಮಗೆ, ಎಲ್ಲ ನಿಮ್ಮ ಮುಂದಿದೆ. ನೀವು ತರಿಸ್ಕೋಬೇಕು, ನೀವು ಇದನ್ನು ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ನಮ್ಮ ಹೆಸರು ಕರಿಯಪ್ಪ ಗುಡಿಮನಿ, ಸಾಮಾಜಿಕ ನ್ಯಾಯಕ್ಕಾಗಿ ಐಕ್ಯ ಹೋರಾಟ ಸಮಿತಿ ಮುಖಂಡ. ಇದು ಕಾರ್ಯಕ್ರಮ ಇವತ್ತು ನಡೀತಿರ್ತಕ್ಕಂಥ ಒಳ ಮೀಸಲಾತಿ ಹೋರಾಟ ದೊಡ್ಡ ಸಂದೇಶ ನೀಡುವಂಥ ಸಂದರ್ಭ ಕೂಡ ಇದು. ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶವನ್ನು ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕದನ್ನ. ಸುಪ್ರೀಂ ಕೋರ್ಟು ಆದೇಶ ಸುಮ್ಮನೆ ಆಗಿಲ್ಲ, 30 ವರ್ಷಗಳ ಹೋರಾಟದ ಕ್ರಮ ಅದು. ಈ ಅಲೆಮಾರಿಗಳು ಈಗಲೂ ಸಹ ಒಂದು ಎಜುಕೇಷನಲ್ಲಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಭಾಳ ಅತ್ಯಂತ ಹೀನಾಯವಾಗಿ ಬದುಕ್ತಿರ್ತಕ್ಕಂಥವ್ರು ಮತ್ತು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥವ್ರು ನಮ್ಮ ಅಲೆಮಾರಿ ಸಮುದಾಯಗಳು. ಈ ಅಲೆಮಾರಿ ಸಮುದಾಯಗಳು ಮಸಾಣ ಮತ್ತು ರೋಡ್ ಸೈಡು, ಬೀದಿ ಸೈಡು ನಿಮಗೆಲ್ಲ ಭಿಕ್ಷೆ ಬೇಡ್ತಾ ಸರ್ಕಲ್ಗಳಲ್ಲಿ ಎಲ್ಲ ಕಡೆ ಸಿಗ್ತಾರೆ. ಇವರೆಲ್ಲ ಅಲೆಮಾರಿಗಳೇ. ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿ ಪ್ಲಾಸ್ಟಿಕ್ ವ್ಯಾಪಾರ, ಕೂದಲು, ಈ ಥರ ಎಲ್ಲ ವ್ಯಾಪಾರಗಳು ಮಾಡ್ತಕ್ಕಂಥ ಜೀವನ ಮಾಡೋರು ಅಲೆಮಾರಿಗಳು. ಈ ಅಲೆಮಾರಿಗಳಿಗೆ ಒಂದು ಬೆಳಕು ತೋರ್ಸೋಕ್ಕೋಸ್ಕರ ನಮ್ಮ ಒಳ ಮೀಸಲಾತಿ ಹೋರಾಟದ ಸಮಿತಿ ಜೊತೆಯಲ್ಲಿ ನಾವು ಸೇರಿಕೊಂಡು 49 ಕಮ್ಯುನಿಟಿಗಳು ಈಗ ಇದ್ರ ಜೊತೆಲಿ ಇದ್ದೀವಿ ನಾವು ಇವಾಗ. ಇವರು ನಮಗೇನೀಗ ಸದಾಶಿವ ಆಯೋಗ ಒಂದು ಮಾಡಿದ್ದಾರೆ. ಆ ಸದಾಶಿವ ಆಯೋಗದಲ್ಲಿ 1% ಅಂತ ನಮ್ಮ ಅಲೆಮಾರಿಗಳಿಗೆ ಒಂದು ಮಾನದಂಡ ಕೊಟ್ಟಿದ್ದಾರೆ. ಈಗ ನಮ್ಮ BJP ಗೌರ್ಮೆಂಟ್ ಬಂದು 89 ಸಮುದಾಯಗಳನ್ನು ತಗೊಂಡೋಗಿ ಅಲ್ಲಿ ಅಲೆಮಾರಿಗಳಿಗೆ 1% ಅಂತ ಮಾಡಿದೆ. ಇದು ಅತ್ಯಂತ ನೋವಿನ ಸಂಗತಿ ಮತ್ತು ಇದು ತಪ್ಪು. ಒಂದು ತಿಂಗಳೊಳಗೆ ನೀವು ಏನಾದರೂ ಇಂಪ್ಲಿಮೆಂಟ್ ಮಾಡದೆ ಹೋದರೆ, ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಸರ್ಕಾರಕ್ಕೆ, ಒಂದು ತಿಂಗಳೊಳಗೆ ನೀವು ಏನಾದರೂ ಇದನ್ನು ಇಂಪ್ಲಿಮೆಂಟ್ ಮಾಡದೆ ಹೋದರೆ ಬಹುಶಃ ನಿಮಗೆ ಗೊತ್ತಿದೆ 2022ರಲ್ಲಿ 111 ದಿನಗಳ ಹೋರಾಟ ಯಾವ ರೀತಿ ಈ ಬೆಂಗಳೂರಲ್ಲಿ ನಡೀತೀವಿ, ರಾಜ್ಯ ಮಟ್ಟದಲ್ಲಿ ನಡೀತು ಅಂತ ನಿಮ್ಗೆ ಗೊತ್ತಿದೆ. ನಮಗೆ ಇನ್ನೂ ಅದಕ್ಕಿಂತ ದುಪ್ಪಟ್ಟು ಮಾಡ್ತೀವಿ. ಅದರಷ್ಟು ಇನ್ನೂ 5 ಪಟ್ಟು 10 ಪಟ್ಟು ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಶಕ್ತಿ ಇದೆ ಈ ಸಮುದಾಯಗಳಿಗೆ. ಏನು ಸಂಧಾನ ಮಾಡ್ತೀನಿ ನೀನು, ಏನು ಸಂಧಾನ ಮಾಡ್ತೀನಿ, ಯಾವ ಸಂಧಾನ ಮಾಡ್ತೀನಿ ನೀನು? ಅವ್ರು ಇನ್ನೂ ಸ್ವಲ್ಪ ನೋಡಿ ಮಾಡ್ರಿ ಅಂತಾರೆ. ಅವ್ರು ನೋಡಿ ಮಾಡಲಿಕ್ಕೆ ಎಷ್ಟು ಬೇಕು? 4 ವರ್ಷ ಬೇಕಾ? ನೋಡಿ ಮಾಡ್ರೆ ನಿಮ್ಗೆ 4 ವರ್ಷ ಬೇಕು. ಮತ್ತೆ ಹಿಂದಕ್ಕೆ ಒಂದು 5 ವರ್ಷ ತಳ್ಳಿದ್ರಿ ನೀವು. ಯಾರು ಕೇಳಬೇಕಾಗಿಲ್ಲ, ನಮ್ಮನ್ನು ಕೇಳಬೇಕಾಗಿಲ್ಲ. ನಿನ್ನ ಮುಂದೆ ಎಲ್ಲ ಇದೆ. ಸಿದ್ದರಾಮಯ್ಯನವರು ನಾನು ಇವಾಗ ಸ್ಪಷ್ಟಪಡಿಸ್ತಾನೆ, ನೀವು ಏನಾದರೂ ನಿಮ್ಮ ಆ್ಯಟಿಟ್ಯೂಡ್ಗಳನ್ನ ಇನ್ನೊಂದು ಮಾಡಿದರೆ ನೀವು ಡೆಫಿನೆಟ್ ಆಗಿ ಬಲಿತ ಪರಿಶಿಷ್ಟ ಜಾತಿಗಳ, ಬಲಿತ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳ ನಾಯಕ ಹೊರತು ತಳ ಸಮುದಾಯಗಳಿರ್ತಕ್ಕಂಥ ಭಾಳ ಬಲಹೀನರಾಗಿರ್ತಕ್ಕಂಥ ನಮ್ಮ ಅಲೆಮಾರಿಗಳ ಥರ, ಮಾದಿಗಳ ಥರ ಇರ್ತಕ್ಕಂಥ ಇವ್ರಿಗೆ ನೀವು ನಾಯಕರಾಗಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಕೂಡ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಖಾರವಾಗಿ ಹೇಳ್ತೀವಿ ಸಿದ್ದರಾಮಯ್ಯರ ಬಗ್ಗೆ. ನಿಮ್ಮ ಮೇಲೆ ನಮ್ಗೆ ಎಷ್ಟು ಗೌರವ ಇದೆಯೋ, ನಿಮ್ಮ ವಿಳಂಬ ಪದ್ಧತಿಗಳು ನಮಗೆ ಅಷ್ಟೇ ನಮ್ಗೆ ನೋವಿವೆ. ಕೆನೆಪದ್ರದ್ದು ಅದು ಎಲ್ಲರೂ ಸೇರಿ ಮಾತಾಡಬೇಕಾಗಿತ್ತು. ವಡ್ರು, ಲಮಾಣಿಯವರು, ಮಾದರು, ವಲಯರು ಎಲ್ಲರೂ ಕೂಡಿ ಎಲ್ಲರೂ ಸಂಬಂಧಪಟ್ಟಿದ್ದು. ನಾವು ಒಬ್ಬರೇ ಮಾತಾಡಬೇಕಂತೇನಿದೆ. ನಮ್ಮ ಈ ವೇದಿಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ವೇದಿಕೆ ನಮಗೆ.
ಕನಿಪೆದರಿಗೆ ವಿಷಯ ಮಾತಾಡಬೇಕಾಗಿದ್ರೆ ಅದು ಇವಾಗ ಅಪ್ರಸ್ತುತ ಅಂತ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಮೊನ್ನೆ ಹೇಳಿಬಿಟ್ಟಿದೆ. ಈಗ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಾಗಿದೆ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಈಗ ಆಲ್ರೆಡಿ ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಟಿದೆ ಅಂತ ಹೇಳಿದಾರಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಅಹಿಂದ ಸರ್ಕಾರ ಅಂತ ಹೇಳ್ತಾರೆ. ಸಮಾಜದ ಕನಸು ಕಟ್ಕೊಂಡಿರೋರು, ದಲಿತ ಪರ ತಳ ಸಮುದಾಯದ ಜನರು ಅಂತ ಏನು ಹೇಳ್ತಾ ಇದ್ದಾರೆ. ಈಗ ಆ ತಳ ಸಮುದಾಯದ ಜನರಿಗೆ ನ್ಯಾಯ ಕೊಡಿಸ್ಬೇಕಂತ ಒಂದು ನಿಟ್ಟಿನಲ್ಲಿ ಒಂದು ಗಟ್ಟಿ ನಿರ್ಧಾರ ತಗೊಂಡು ಸಿದ್ದರಾಮಯ್ಯ ಸರ್ಕಾರದವರು ಒಂದು ನಿರ್ಧಾರ ತಗೊಂಡು ಇದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಜಯ ಸಿಗುತ್ತೆ. ಮತ್ತು ಇತಿಹಾಸದ ಪುಟಗಳಲ್ಲಿ ಸಿದ್ದರಾಮಯ್ಯ ಅವರದ್ದು ಒಂದು ಹೆಸರು ದಾಖಲೆಯಾಗಿ ಉಳಿತೈತೆ ಅಂತ ಅಂದ್ಬಿಟ್ಟು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಳ ಮೀಸಲಾತಿ ಅಂತ ಒಂದು ಭಾಗ ಆದರೆ, ಒಳ ಮೀಸಲಾತಿನಲ್ಲಿ ಮಹಿಳೆಯರಿಗೂ ಒಂದು 50% ಸ್ಥಾನಮಾನಗಳನ್ನು ಕೊಟ್ಟರೆ ಈ ಸಮುದಾಯಗಳನ್ನು ಮೇಲೆತ್ತುವಂಥ ಕೆಲಸನ ಮಹಿಳೆಯರಿಗೋಸ್ಕರ ಮಾಡೇ ಮಾಡ್ತಾರೆ ಅಂತ ಅನ್ನೋದು ನಂದೊಂದು ಅನಿಸಿಕೆ. ಅಲೆಮಾರಿಗಳು ಇವತ್ತು ಕೂಡ ನಿಮಗೆ ಬಿಡಾರಗಳಲ್ಲಿ ಕಾರ್ಡ್ ಇಲ್ಲ, ಅವ್ರು ರೇಷನ್ ಕಾರ್ಡ್ ಇಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ, ಅವ್ರಿಗೆ ಅವರು ನಿಮ್ಮ ಜೊತೆಗೆ ಬರಲಿಕ್ಕೆ ಇನ್ನು 100 ವರ್ಷ ಬೇಕಾ? 100 ವರ್ಷ ಯಾಕೆ ಕಾಯ್ಬೇಕು ನಾವು? ಯಾವ ಕಾರಣಕ್ಕೆ ಕಾಯ್ಬೇಕು ಅವ್ರು 100 ವರ್ಷ? ಮಾದಿಗರು ನಾವು ಇವತ್ತು ನಿಮಗೆ ಸಿದ್ದರಾಮಯ್ಯವ್ರ ಗೌರ್ಮೆಂಟಲ್ಲಿ ಮಾದಿಗರು ಏನು ಕೊಟ್ಟಿದ್ದಾರೆ? ಬಹುಶಃ ನಮ್ಮ ಮೇಡಮ್ ಅವರು ಕೂಡ ನಮ್ಮ ನಾಯಕರು ಬಂದಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? ಒಳ್ಳೊಳ್ಳೆ ಪೋಸ್ಟ್ಗಳನ್ನು, ಒಳ್ಳೊಳ್ಳೆ ಖಾತೆಗಳನ್ನು, ಕ್ಯಾಬಿನೆಟ್ಗಳನ್ನು ಯಾರು ಕೊಟ್ಟಿದ್ದಾರೆ ನಮಗೆ? ಅಕ್ಕಿ ಹಂಚಲಿಕ್ಕೆ ಮತ್ತೆ ಬೀರ್ ಹಂಚಲಿಕ್ಕೆ ಕೊಟ್ಟಿರ್ತಕ್ಕಂಥ ಖಾತೆಗಳು ನಮ್ಗೆ. ಅಕ್ಕಿ ಹಂಚೋದು, ಬೀರ್ ಹಂಚೋದು ನಮ್ಮ ಕೆಲಸ. ಸಣ್ಣ ಮಕ್ಕಳಿಗೆ, ಸಣ್ಣ ಹುಡುಗರಿಗೆ, ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಹುಡುಗರಿಗೆ ಒಳ್ಳೊಳ್ಳೆ ಖಾತೆಗಳು ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲವೇ ಇಲ್ಲ ಅಂತೀನಿ ನಾನು. ನಿಮಗೆ ಬರೋಂಗಿಲ್ಲ ಅದು. ಸಾಮಾಜಿಕ ನ್ಯಾಯ ಮಾಡ್ಲಿಕ್ಕೆ ನಿಮ್ಗೆ ಬರೋಂಗಿಲ್ಲ. ಜನರಲಾಗಿ ಮಾತಾಡ್ತೀರಿ ನೀವು. ಅಲೆಮಾರಿಗಳನ್ನ ಇಷ್ಟೊತ್ತಿಗೆಲ್ಲ ಅವ್ರಿಗೊಂದು ಕಮಿಷನ್, ಯಾವುದೋ ಒಂದು ಬೋರ್ಡ್ಗೆ ಅವ್ರು ಮಾಡಬೇಕಾಗಿತ್ತು. ಇವತ್ತು ಕೂಡ ಅಲೆಮಾರಿಗಳ ರೆಪ್ರೆಸೆಂಟೇಷನ್ ಇಲ್ಲ ನಿಮಗೆ. ಯಾಕೆ ಇದು ಅಪೋಸ್ ಮಾಡ್ತಕ್ಕಂಥವ್ರು ಇವತ್ತಲ್ಲ, ಅವರು ಮೊದಲಿಂದ ಅಪೋಸ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಯಾಕಂತ ಇವತ್ತು ಹೇಳಿ ಅವರು ಡಾಟಾ ಈಗ ಇದನ್ನು ಇದು ತಪ್ಪಂತ ಹೇಳ್ತಾ ಇಲ್ಲ, ಅವರು ಡಾಟಾ ಇಲ್ಲ ಅಂತ ಹೇಳ್ತಾರೆ. ನೆಪಗಳು, ಕುಂಟು ನೆಪಗಳು. ಒಲ್ಲದ ಗಂಡನ ಮೊಸರಲ್ಲಿ ಕಲ್ಲು ಬೇಕಾಗಿಲ್ಲ ಅದು. ಹೌದಾ? ಅವ್ನಿಗೆ ಬೇಕಾಗಿಲ್ಲ ಅಂತ ಏನಾದ್ರು ಮಾತಾಡ್ತಿದ್ದಿ. ನಾವು ದಡ್ರಲ್ಲಿ ಯಾರು? ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಜಗತ್ತಿನಲ್ಲಿ ಯಾವ ಮನುಷ್ಯ ಬಂದರೂ ಕೂಡ ಈ ಸಾಮಾಜಿಕ ನ್ಯಾಯವನ್ನು ಅಲ್ಲುಗಳಕ್ಕೆ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವರೇ, ನೆಕ್ಸ್ಟ್ ZPTP ಬರುತ್ತೆ 2-3 ತಿಂಗಳ ಒಳಗಡೆ. ನಮ್ಮನ್ನು ಟೆಸ್ಟ್ ಮಾಡಬೇಡ್ರಿ ಮತ್ತೊಂದು ಸಲ. ಈ ಸಲ ಯಾವುದೋ ಒಂದು ಕಾರಣಕ್ಕಾಗಿ ನಿಮಗೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ ಈ ಜನ. ಬಟ್ ಮುಂದೆ ನೀವು ಇಮಿಡಿಯೇಟ್ ಮಾಡದೆ ಹೋದರೆ, 1 ತಿಂಗಳ ಒಳಗಡೆ ಯಾವುದೇ ಆ್ಯಕ್ಷನ್ ಮಾಡದೆ ಹೋದರೆ ZPTP ಎಲೆಕ್ಷನ್ಗಳೆಲ್ಲ ಡೆಫಿನೆಟ್ ಆಗಿ ನೀವು ನಾಮವಿಶೇಷ ಆಗ್ತಾರೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಅಷ್ಟು ಸಿಟ್ಟಿದೆ. ದಯವಿಟ್ಟು ಇದನ್ನು ಪರೀಕ್ಷೆ ಮಾಡಬೇಡ್ರಿ ಅಂತ ಅನ್ನೋದಷ್ಟು ನಾನು ಹೇಳ್ತೀನಿ.